ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಇಂಡಿಯಾದಲ್ಲಿ ಇಲ್ಲ. ಬದಲಾಗಿ ಯುಎಸ್ಎ, ಯುಕೆ ಅಂತ ನಮಿತ್ ಮಲ್ಹೋತ್ರಾ ಅವರೊಂದಿಗೆ ರಾಮಾಯಣ ಮೂವಿ ಪ್ರಮೋಷನ್ ಜೊತೆಗೆ ಟಾಕ್ಸಿಕ್ ಮೂವಿ ಪ್ರಮೋಷನ್ ಅಲ್ಲಿ ಕೂಡ ಫುಲ್ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಕಾನ್ ಶೋ, ಹಾಲಿವುಡ್ ಶೋ, ಎಂಟ್ರಿ ಶೋಗಳಲ್ಲಿ ಅವರು ರಾಮಾಯಣ ಮತ್ತು ಟಾಕ್ಸಿಕ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಅವರ ಎಲ್ಲ ಇಂಟರ್ವ್ಯೂಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವೈರಲ್ ಆಗ್ತಿವೆ. ರಾಮಾಯಣದಲ್ಲಿ ರಾವಣ ಪಾತ್ರಕ್ಕೂ ಮಹತ್ವ ಇದೆಯಾ? ಅದರಲ್ಲಿ ಯಶ್ ಅವರ ಪಾತ್ರದ ಆಳ, ಅಗಲ, ವಿಸ್ತಾರ ಏನು? ಟಾಕ್ಸಿಕ್ ಮೂವಿ ಸ್ಟೋರಿ ಏನು? ನಿಜವಾಗಿಯೂ 700 ಕೋಟಿ ಆಫರ್ ಯಶ್ ಅವರು ರಿಜೆಕ್ಟ್ ಮಾಡಿದ್ದಾರಾ? ಇಂಥ ಹಲವು ನೀವು ಆಶ್ಚರ್ಯ ಪಡುವಂತ ವಿಷಯಗಳನ್ನು ಶಾರ್ಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಮೊದಲಿಗೆ ಟಾಕ್ಸಿಕ್ ಮೂವಿಯ ಅಪ್ಡೇಟ್ಸ್ ಬಗ್ಗೆ ನೋಡೋದಾದ್ರೆ, ಟಾಕ್ಸಿಕ್ ಒಂದು ಆರ್ಡಿನರಿ ರೌಡಿಸಂ ಸ್ಟೋರಿ ಅಲ್ಲ. ಜಸ್ಟ್ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಮೂವಿ ಮಾತ್ರ ಅಲ್ಲ. ಇದು ಹಲವಾರು ಲೇಯರ್ಗಳಿಂದ ಕೂಡಿದ್ದು ಪದುರುಗಳಾಗಿ ಕತೆ ಬಿಚ್ಚಿಕೊಳ್ಳುತ್ತೆ. ಮೇಲ್ನೋಟಕ್ಕೆ ದೊಡ್ಡ ಆಕ್ಷನ್ ಮೂವಿ ಅನಿಸಿದರೂ ಸಹ ಫಿಲ್ಮ್ ಒಳಗೆ ಡೀಪ್ ಆಗಿರುವ ಮನೋವಿಜ್ಞಾನದ, ವ್ಯಕ್ತಿಯ ನಡವಳಿಕೆ ಹಾಗೂ ಮನುಷ್ಯರ ಜೀವನದ ಆಳವಾದ ಅಂಶಗಳ ಸಂಕೀರ್ಣತೆಯನ್ನು ಈ ಮೂವಿ ಹೊಂದಿದೆ. ಟಾಕ್ಸಿಕ್ ಸಿನಿಮಾ ಡಾರ್ಕ್ ಸೈಡ್ ಅಲ್ಲಿ ಪಾಸಿಟಿವ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಮೂಡಿ ಬಂದಿರುವ, ಚಿಂತನೆಗೆ ಹಚ್ಚುವ ವಿಶಾಲವಾದ ಸಿನಿಮಾ ಆಗಿದೆ. ಈ ಮೂವಿ ನೋಡುವ ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಸಹ ಇದು ಗಾಢವಾದ ಪರಿಣಾಮವನ್ನು ಬೀರುವಂತ ಕಥಾವಸ್ತುವನ್ನು ಹೊಂದಿದ ಚಿತ್ರವಾಗಿದೆ. ಕೆಲವು ಕಿಲೋಮೀಟರ್ಗಳಿಗೊಮ್ಮೆ ಲ್ಯಾಂಗ್ವೇಜ್, ಕಲ್ಚರ್ ಚೇಂಜ್ ಆಗುವ ಇಂಡಿಯಾ ಅನ್ನೋ ಪ್ರಪಂಚದಲ್ಲಿ ಪ್ಯಾನ್ ಇಂಡಿಯಾ ಫಿಲ್ಮ್ಗಳು ಎಲ್ಲ ರಾಜ್ಯಗಳ ಜನರಿಗೆ ತಲುಪುವಂತೆ ಟಾಕ್ಸಿಕ್ ಭಾರತೀಯ ಭಾವನೆಗಳನ್ನು ಇಟ್ಟುಕೊಂಡೇ ಮಾಡಿದ, ಇಂಗ್ಲಿಷಲ್ಲಿ ನೇರವಾಗಿ ಶೂಟಿಂಗ್ ಮಾಡಿದ ಗ್ಲೋಬಲ್ ಲೆವೆಲ್ ಸಿನಿಮಾ ಆಗಿದೆ. ಇತ್ತೀಚೆಗೆ ಅಷ್ಟೇ ರಾಮಾಯಣ ಭಾಗ 1 ಟೀಸರ್ ರಿಲೀಸ್ ಆಗಿ ಮಿಕ್ಸೆಡ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿರುತ್ತೆ. ಆದರೆ ಇದು ಜಸ್ಟ್ ಸ್ಯಾಂಪಲ್ ಲುಕ್ ಆಗಿದ್ದು ವಿಎಫ್ಎಕ್ಸ್ ಇನ್ನು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ರಾಮಾಯಣ ಮೂವಿ ಒಂದು ಹಾಲಿವುಡ್ ಮೂವಿ ಆಗಿದ್ದು ಹೆಚ್ಚಿನ ಟೆಕ್ನಿಷಿಯನ್ ಹಾಲಿವುಡ್ ದಿಂದ ಬಂದವರೇ ಆಗಿದ್ದಾರೆ. ಯಶ್ ಅವರು ರಾಮಾಯಣ ಮೂವಿಯಲ್ಲಿ ರಾವಣ ಪಾತ್ರ ಮಾಡಲು ಯಾಕೆ ಒಪ್ಪಿಕೊಂಡ್ರು ಅಂದ್ರೆ, ಒಂದು ಮೀಟಿಂಗ್ ಅಲ್ಲಿ ನಮಿತ್ ಮಲ್ಹೋತ್ರಾ ಅವರನ್ನು ಭೇಟಿಯಾಗುವ ಯಶ್ ಅವರ ಮುಂದಿನ ಚಿತ್ರದ ಬಗ್ಗೆ ಡಿಸ್ಕಷನ್ ನಡೆಯುವಾಗ ನಮಿತ್ ಮಲ್ಹೋತ್ರಾ ರಾಮಾಯಣದ ಸ್ಟೋರಿ ಹೇಳಿ ಯಶ್ ಅವರನ್ನು ಅಪ್ರೋಚ್ ಮಾಡ್ತಾರೆ. ನಿತೇಶ್ ತಿವಾರಿ ಮಾಡಿರುವ ಕಥೆಗೆ ಯಶ್ ಅವರು ಇಂಪ್ರೆಸ್ ಆಗಿ ಕೋ ಪ್ರೊಡ್ಯೂಸರ್ ಆಗಿ ರಾಮಾಯಣ ಟೀಮ್ಗೆ ಜಾಯಿನ್ ಆಗ್ತಾರೆ. ಆದ್ರೆ ಇಲ್ಲಿ ರಾವಣ ರೆಗ್ಯುಲರ್ ವಿಲನ್ ಅಲ್ಲ. ರಾವಣನ ದೃಷ್ಟಿಯಿಂದ ನಡೆಯುವ ಚಿತ್ರವಾದ ಈ ರಾಮಾಯಣದಲ್ಲಿ ರಾಮನಷ್ಟೇ ರಾವಣನ ಪಾತ್ರಕ್ಕೂ ಮಹತ್ವ ಇರುತ್ತೆ. ರಾವಣ ಒಬ್ಬ ಭಯಂಕರ ರಾಕ್ಷಸನಾದರೂ ಆತ ದೊಡ್ಡ ಶಿವಭಕ್ತ, ಪ್ರಜಾರಕ್ಷಕ, ಸಂಗೀತಗಾರ, ವೀರ ವೇದ, ವಿಜ್ಞಾನ, ಕಲೆ, ರಾಜಕೀಯ ಪ್ರತಿಯೊಂದು ಗುಣಗಳಲ್ಲೂ ಉನ್ನತ ವ್ಯಕ್ತಿಯಾಗಿದ್ದರೂ ಸಹ ತನ್ನ ಸೇಡು, ದ್ವೇಷ, ಅತಿಯಾದ ದುರಾಸೆ, ದುರಹಂಕಾರದಿಂದ ಹೇಗೆ ಬಲಿಯಾಗಿ ದೌರ್ಬಲ್ಯಕ್ಕೆ ಒಳಗಾಗಿ ತನ್ನ ಅಂತ್ಯ ಕಾಣ್ತಾನೆ ಎನ್ನುವುದೇ ರಾಮಾಯಣ ಮೂವಿಯಲ್ಲಿ ಮನೋಜ್ಞವಾಗಿ ತೋರಿಸಿದ್ದಾರೆ. ಹಾಗೆ ರಾಮಾಯಣ ಮೊದಲ ಭಾಗದಲ್ಲಿ ರಾಮ ರಾವಣರ ಯಾವುದೇ ಮುಖಾಮುಖಿ ಆಗುವುದಿಲ್ಲ. ಯಶ್ ಮತ್ತು ರಣಬೀರ್ ಕಪೂರರ ಮುಖಾಮುಖಿ ಭಾಗ 1ರಲ್ಲಿ ಕ್ರ್ಯಾಶ್ ಆಗುತ್ತೆ. ರಾಮಾಯಣ OTT ರಿಲೀಸಿಗೆ 700 ಕೋಟಿ ಆಫರ್ ಬಂದಿದ್ದು ನಿಜವಾದರೂ ಇದನ್ನು ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರು ರಿಜೆಕ್ಟ್ ಮಾಡಿದ್ದಾರೆ. 1000 ಕೋಟಿ ಆಸುಪಾಸಿನಲ್ಲಿ OTTಗೆ ಸೇಲ್ ಮಾಡಲು ಡೀಲ್ ನಡೀತಾ ಇದೆ. ಇದು 4000 ಕೋಟಿ ಖರ್ಚು ಮಾಡಿ ಅಷ್ಟು ದೊಡ್ಡ ಬಿಗ್ ಬಜೆಟ್ ಅಲ್ಲಿ ರೆಡಿ ಆಗ್ತಾ ಇರೋ ಫಸ್ಟ್ ಇಂಡಿಯನ್ ಮೂವಿ ಆಗಿದೆ. ಹೀಗಾಗಿ ವ್ಯವಹಾರದ ನಿರೀಕ್ಷೆಗಳು ಅವರಲ್ಲಿ ಹೆಚ್ಚಿವೆ. ಬ್ರ್ಯಾಂಡ್ ವ್ಯಾಲ್ಯೂ ಸಹ ಇದಕ್ಕೆ ಜಾಸ್ತಿ ಆಗಿದೆ. ಒಂದು ವೇಳೆ ಇದರ OTT ರೈಟ್ಸ್ 1000 ಕೋಟಿಗೆ ಸೇಲ್ ಆದರೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ದೊಡ್ಡ ರೆಕಾರ್ಡ್ ಆಗುತ್ತೆ.